ನನಗ್ಯಾಕೆ 100 ರೂಪಾಯಿ ನೋಟ್ ಕೊಟ್ಟಿದ್ದಾನೆ? ಪರಿ, ನಾನು ದೊಡ್ಡ ಹಣವಂತಾನೆ. ನಮ್ಮಮ್ಮನ ದುಡಿಮೆಯಿಂದ, ಆ ದೇವರ ಆಶೀರ್ವಾದದಿಂದ ನನ್ನ ಹತ್ರ ತುಂಬಾ ಹಣ ಆಸ್ತಿ ಇದೆ. ಬಾಳಲ್ಲಿ ನಾನಿನ್ನೂ ದೊಡ್ಡ ಮಟ್ಟಕ್ಕೇರಿ ದೊಡ್ಡ ಬಿಸ್ನೆಸ್ ಮೆನ್ ಆಗಿ ಕೋಟಿಗಳ ಲೆಕ್ಕದಲ್ಲಿ ಹಣ ಕಳಿಸ್ತೀನಿ. ನನ್ನ ಜೊತೆ ನಿನ್ನಂತ ಒಬ್ಳು ಲಕ್ಷ್ಮೀ ಕಟಾಕ್ಷದ ಜೊತೆ ಇರೋಂತ ಹೆಣ್ಣು ಬಂದು ಸೇರ್ಕೊಳ್ವಾಗ ನನ್ನ ಬಾಳು, ಮನೆತನ ಇನ್ನಷ್ಟು ಎತ್ತರಕ್ಕೆ ಹೋಗುತ್ತೆ. ಆದ್ರೆ ಅದೆಲ್ಲ ಮುಖ್ಯ ಅಲ್ಲ. ಹೇಗೆ ನಾವು ನಮ್ಮ ಬಾಳಲ್ಲಿ ಆಡುವಂತ ಅಮ್ಮ ಅನ್ನೋ ಮೊದಲನೇ ಮಾತು, ನಾವು ತೆಗೆಯುವಂತ ಮೊದಲನೇ ಫೋಟೋ, ನಾವು ಹಾಕೋ ಮೊದಲನೇ ಬಟ್ಟೆ, ನಮಗ್ ಸಿಗೋಂತ ಮೊದಲ ಫ್ರೆಂಡ್, ಇವರೆಲ್ಲ ಹೇಗೆ ನಮಗ್ ತುಂಬಾ ಪ್ರೇಷಿಯಸ್ಸೋ, ಅವ್ರು ಹೇಗೆ ಇಡೀ ಜೀವನ ನಮ್ಮ ಮನ್ಸಲ್ಲಿ ನೆಲೆ ನಿಲ್ತಾರೋ ಅಂತ ಮೊದಲನೇ ಗಳಿಗೆಗಳು ಹೇಗೆ ಇಡೀ ಬಾಳು ನಮ್ಮ ನೆನಪಲ್ಲಿ ಉಳಿಯುತ್ತೋ, ಅದೇ ಥರ ನನಗೆ ಈ ಬಾಟಲಲ್ಲಿರೋ ಈ 100 ರೂಪಾಯಿ ಹಣ. ಇದು ನಾನು ನೀನು ಫಸ್ಟ್ ಟೈಮ್ ಮೀಟ್ ಆದಾಗ, ನೀನ್ ನನ್ನ ಜೊತೆ ಫಸ್ಟ್ ಟೈಮ್ ಆಟೋ ಹತ್ತದಾಗ ನೀನ್ ನನಗೆ ಕೊಟ್ಟಂತ ಮೊದಲನೇ ಕೂಲಿ. ತಗೋ, ಹಿಡ್ಕೋ. ಚಚ ಬಡ. ಹಾ, ಏನ್ ದೊಡ್ಡ ಕುಬೇರ ಇವನು. ನೀನು ಆಟೋಗೆ ಕೊಟ್ಟಂತ ಮೊದಲನೇ ಬಾಡಿಗೆ ಹಣ ನನ್ನ ಬಾಳಲ್ಲಿ ಈ ಹಣಕ್ಕೇನೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ ಅಂತ ನಾನು ನಂಬಿದ್ದೀನಿ ಪರಿ. ಇನ್ನು ಮುಂದೆ ಬರೋ ಕಾಲದಲ್ಲಿ ನಾನು ಎಷ್ಟೋ ಲಕ್ಷಗಳು ಗಳಿಸ್ಬೋದು, ಆದ್ರೆ ಅದೆಷ್ಟು ಲಕ್ಷ ಕೋಟಿ ಗಳಿಸಿದ್ರು ಅದಷ್ಟೂ ನೀನ್ ನನಗ್ ಕೊಟ್ಟಂತ ಈ 100 ರೂಪಾಯಿಗೆ ಸ್ವಲ್ಪ ಕೂಡ ಸರಿಸಾಟಿ ಅಲ್ಲ ಪರಿ. ನನ್ನ ಹತ್ರ ಇರೋ ದ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್ ಅಂದ್ರೆ ಎರಡು ಪರಿ. ಒಂದು ಈ ಹಣ, ಇನ್ನೊಂದು ಈ ಹಣನ ನನಗೆ ಕೊಟ್ಟಂತ ನೀನು. ಐ ಲವ್ ಯು ಪರಿ, ಐ ಲವ್ ಯು. ಅಂದ್ರೆ ಪರಿ ಅರ್ಜುನ ನಿಜವಾಗ್ಲೂ ಲವ್ ಮಾಡ್ತಿದ್ದಾಳ? ನಿನಗ್ ನನ್ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ನಿನ್ ಗಿಫ್ಟ್ ನೋಡಿದ್ರೆ ನನಗೆ ಗೊತ್ತಾಗತ್ತೆ. ಆದ್ರೆ ಆ ಪ್ರೀತಿಗೆ ನಾನ್ ನಿಯತ್ತಾಗಿಲ್ವೇ? ನಾನ್ ನಿನಗ್ ಮೋಸ ಮಾಡ್ತಿದ್ದೀನಿ ಅರ್ಜುನ್. ಅದೇ ನನ್ನ ತುಂಬಾ ಕಾಡ್ತಾ ಇರೋದು. ನಾನ್ ನಿನ್ನ ಹೀಗೆ ಕಡೆಗಣಿಸೋ ಹಾಗೆ ನಡ್ಕೊಳ್ಳೋಕೆ ಕಾರಣ ದೇವಿನೂ ಅಭಿನೂ ಒಂದಾಗ್ಬೇಕು ಅಂತ. ದೇವಿ ಪರಿಸ್ಥಿತಿನ ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಕ್ಕ, ಅಕ್ಕ ಅಳ್ಬೇಡ ಅಕ್ಕ. ಇಲ್ಲಿ ನೋಡು ಅಕ್ಕ, ಅಕ್ಕ ಅಳ್ಬೇಡ ಅಂತ ತಾನೆ. ನಾನು ಅಳ್ಬಾರ್ದು ಅಂತಾನೆ ಅನ್ಕೊಳ್ತೀನಿ, ಆದ್ರೆ ಹಳೇದೆಲ್ಲ ನೆನ್ಪಾಗಿ ನನ್ನ ಕೈಯಲ್ಲಿ ಆಗಲ್ಲ. ಅಭಿನೂ ಇವತ್ ಬರ್ಲಿಲ್ಲ. ನನಗೆ ಈ ತರ ಕಾಯೋದನ್ನ ತಡ್ಕೊಳಕ್ ಆಗ್ತಿಲ್ಲ ಪರಿ. ನನಗ ಅರ್ಥ ಆಗತ್ತಕ್ಕ. ಇದಕ್ಕೆಲ್ಲ ಅಳ್ತಾರ? ಇಷ್ಟಕ್ಕೆ ಲೋಕ ನಿಂತು ಹೋಗುತ್ತಾ ಏನು? ನಾಳೆ ಮತ್ತೆ ಬೆಳಕ್ ಹರಿಯುತ್ತಲ್ವಾ? ಅದೇ ತರ ನಿನ್ ಬಾಳಲ್ಲೂ ಬೆಳಕ್ ಬರುತ್ತಕ್ಕ. ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರು ಬಂದ್ರೆ ಏನ್ ಮಾತಾಡ್ಬೇಕು,